ಡಿಸ್ಕಷನ್ ಭಾಳ ನಡೀತಾ ಇದೆ ಸ್ಟೇಜ್ ಬಗ್ಗೆ. ನೀವು ಆಗ ಆಸ್ಪಿರೆಂಟ್ ಈಗ ನಾನು ಬರೀ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರ ಸಂವಾದ ವಿಚಾರದಲ್ಲಿ ಬಂದರೆ ಆ ವಿಚಾರ ಏನು ಮಾತಾಡೋದಿಲ್ಲ. ಇನ್ನೊಂದಿನ ಬರ್ತೀನಿ, 25ಕ್ಕೆ ಬರ್ತೀನಿ, ಅವಾಗ ಮಾತಾಡ್ತೀನಿ. ಯಾಕಂದರೆ 26 ಕ್ರಾಂತಿ ಅಂತ ಹೇಳಿದ್ರೆ ಅದಾದ್ಮೇಲೆ ಮಾತಾಡೋದು ಒಳ್ಳೇದು. ನಾನು ಅಲ್ಲ ಸರ್, ರಾಜಕಾರಣದಲ್ಲಿ ಈಗೆಲ್ಲ ಕೆಲವು ಚೇಂಜಸ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ? ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಸಿದ್ದರಾಮಯ್ಯನವರು ಬರ್ತಾರೆ, ಮುಖ್ಯಮಂತ್ರಿಗಳಾಗಿ ಬರ್ತಾರೆ. ಅದರಿಂದ ಕಾರ್ಯಕ್ರಮದಲ್ಲಿ ಏನು ಏರ್ಪೇರಿಲ್ಲ. 3ನೇ ತಾರೀಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹಾಗೆ ಇರ್ತಾರೆ, ಅವ್ರು ಬರ್ತಾರೆ. ಹಾಗಾದ್ರೆ ಆ ಪವರ್ ಶೇರಿಂಗ್ ಎಲ್ಲ ಇಲ್ಲ, ಗೊತ್ತಿಲ್ಲ. ಅದು KC ವೇಣುಗೋಪಾಲ್ ಅವರು ಬರ್ತಾರೆ ನೋಡಿ, ಅವಾಗ ಅವ್ರು ಕೇಳಿ. ಇಲ್ಲಾಂದ್ರೆ ಬೆಂಗಳೂರಲ್ಲಿ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಅವ್ರು ಹೇಳ್ಬೇಕು. ಅದಕ್ಕೆ ನಾನು ಐ ಆಮ್ ನಾಟ್ ಎ ಕಾಂಪಿಟೆಂಟ್ ಅಥಾರಿಟಿ ಟು ಆನ್ಸರ್ ದೋಸ್ ಕ್ವಶನ್ಸ್. ಸರ್, ಇವಾಗ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಮಟ್ಟದ ಒಂದು ರ್ಯಾಲಿ ಮಾಡಲಿಕ್ಕೆ ನಿಮ್ಮ ಹೈಕಮಾಂಡ್ ನಿರ್ಧಾರ. ರಾಮಲೀಲಾ ಮೈದಾನದಲ್ಲಿ ವೋಟ್ ಚೋರಿ ಅಂದರೆ ಮತ ಕಳ್ಳತನ ಏನು ನಡೆದಿತ್ತು ಆ ವಿಚಾರದಲ್ಲಿ 14ನೇ ತಾರೀಕು ಡಿಸೆಂಬರಲ್ಲಿ ರಾಮಲೀಲಾ ಮೈದಾನದಲ್ಲಿ ಇಡೀ ದೇಶದಿಂದ ಸುಮಾರು 5 ಕೋಟಿ ಸಹಿ ಸಂಗ್ರಹ ಆಗಿದೆ. ಈಗಾಗಲೇ 1,24,00,000 ಸಹಿ ಸಂಗ್ರಹವನ್ನು ಕರ್ನಾಟಕ ರಾಜ್ಯದಿಂದ ಈಗಾಗಲೇ ದೆಹಲಿ ರವಾನೆ ಆಗಿದೆ. ಅದೇ ರೀತಿಯಲ್ಲಿ ಎಲ್ಲ ರಾಜ್ಯದಿಂದ ಸಹ ಬಂದು ಸುಮಾರು 5 ಕೋಟಿ ಸಹಿಯನ್ನು ನಾವು ರಾಷ್ಟ್ರಪತಿಗಳಿಗೆ ಕೊಡ್ತಾ ಇದ್ದೀವಿ. ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಯಾವ ರೀತಿ ತಪ್ಪು ದಾರಿ ಹಿಡಿತಾ ಇದೆ ಅಂತ ಅದನ್ನು ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಏನೇನೋ ಇದೆಯಾ? ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.